ಒಂದು ಪುಟ್ಟ ಕಿಡಿ ಬದುಕಲಿ ಚಿಗುರಿದೆ, ಬಣ್ಣದ ಲೋಕವನ್ನೇ ಹೊಸದಾಗಿ ತೊಟ್ಟಿದೆ. ಇದೇ ಪ್ರೀತಿ, ಹೌದು ಪ್ರೀತಿ. ಕಾಲದ ಚಕ್ರದಲ್ಲಿ ನಾವೇ ಒಂದು ಸಂಚಲನ. ಮಗ ಏನು ಸರಿ, ನೀವು ಲೊಕೇಶನ್ ಕಳಿಸಿ, ನಾನು ಯಾವಾಗಲೇ ಬರ್ತಿದ್ದೇನೆ. ಎಲ್ಲ ಇದೆ ಒಳಗಡೆ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾನೆ, ರೂಮ್ ದಾರಲ್ಲಿ ಈ ಕಡೆ. ಏನಾಯ್ತು? ಏನ್ ಮಾಡ್ಕೊಂಡಿದ್ದಾರೆ? ಕುಡಿಗೆ ಸಿಡಿಲ್ಲ ಅಂತ ಈ ತರ ಮಾಡ್ಕೊಂಡಿದ್ದ ಹಾಸ್ಪಿಟಲ್ ಈ ತರ ಮಾಡ್ಕೊಳ್ಳೋದಾ? ನೋಡಲ್ಲ, ಇವನಿಗೆ ತನ್ನ ಪ್ರಾಣಕ್ಕೆ ತಪ್ಪಿಸಿ ಹುಡುಗಿ ಹಚ್ಚಲ್ಲ ನಿಮಗೆ. ಅಲ್ಲ ಕಣು, ಒಂದ್ ಹುಡುಗಿ ಬಿಟ್ಟು ಹೋದ್ಲಂತ ಈ ತರ ಮಾಡ್ಬಿಟ್ಟು ಮಲ್ಕೊಂಡಿದ್ಯಲ್ಲ ನೀನು. ನಿನ್ನ ಸಾಕಿ ದೊಡ್ಡವನ್ ಮಾಡಿ ಇಲ್ಲಿವರೆಗೂ ನಿನ್ ಮೇಲೆ ನಂಬಿಕೆ ಕಳ್ಸಿದ್ದಾರೆ. ಮುಂದೆ ನಮ್ ಜೀವನಕ್ಕೆ ಆಸರ ಆಗ್ತಾ ನನ್ ಮಗ ಅಂದ್ ನೀನ್ ನೋಡಿದ್ರಿ ಇಲ್ಲಿ ಯಾರೋ ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ವಿಷ ಕೊಟ್ಟು ಮಲ್ಕೊಂಡಿದ್ಯಾ. ಒಂದ್ಸಲಿ ಆದ್ರೂ ಅವ್ರ ಬಗ್ಗೆ ನಮ್ಮ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಯಾಕೆ ಹಿಂಗ್ ಮಾಡ್ಕೊಂಡಿದ್ವಿ? ಏನಾಯ್ತು? ಅದೇನಿಲ್ಲ ಬಿಡು. ಫ್ರೆಂಡ್ಸ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಬರೀ ಇದೆ ಆಯ್ತಲ್ವಾ ನಿಂದು? ಯಾಕೆ, ಏನಾಯ್ತು ಸಡನ್ ಆಗಿ ಈ ತರ ಹೇಳ್ತಿದೀಯಲ್ಲ? ನೋಡು, ನಾನ್ ತುಂಬಾನೇ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ನಂಗೂ ನಿಂಗೂ ಸೆಟ್ ಆಗಲ್ಲ. ನಾವಿಬ್ರು ಇಲ್ಲಿಗೆ ಎಂಡ್ ಮಾಡೋದು ಒಳ್ಳೇದಷ್ಟೇ. ಯಾಕೆ ಹಿಂಗ್ ಹೇಳ್ತಿದೀಯಾ? ಕೆಲಸ ಸಿಕ್ಕಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು ವರ್ಷ ಪ್ರೀತಿ ಮಾಡಿದ್ರೆ ಮರ್ತ್ ಬಿಡ್ತೀಯಾ? ನಿನಗೂ ಗೊತ್ತಿದೆ ಅಲ್ವಾ ನಾನು ಕೆಲಸ ತಗೊಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ. ನಾನ್ ಬರೀ ಕೆಲ್ಸದ ವಿಷಯ ಹೇಳ್ತಾ ಇಲ್ಲ. ಬರ್ತಾ ಬರ್ತಾ ನಮ್ಗೆ ಇನ್ಮೇಲೆ ಯಾವ್ದೇ ತರ ನಂಬಿಕೆ ಬರ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ನನ್ಗೋಸ್ಕರ ಎಷ್ಟು ಕನ್ಸ್ಕೊಂಡಿದ್ದಾರೆ ಗೊತ್ತಾ? ನಮ್ ಪೇರೆಂಟ್ಸ್ ನ ಎದುರಾಕೊಂಡು ನಾನ್ ನಿನ್ನ ನಂಬಿಟ್ಟು ನಿನ್ ಜೊತೆ ನಾನ್ ಬರಕ್ ಆಗಲ್ಲ. ನನ್ಗೂ ಒಂದ್ ಲೈಫ್ ಇದೆ ತಾನೇ. ಪ್ಲೀಸ್ ನೀನು ಸ್ವಲ್ಪ ಅರ್ಥ ಮಾಡ್ಕೋ. ಸ್ವಲ್ಪ ಸಮಯ ಕೊಡು ಅಂತ ಕೇಳ್ತಿದ್ದೀನಲ್ಲ. ನೀನ್ ನನ್ ಜೊತೆಯಲ್ಲಿ ಇದ್ರೆ ನಾನು ಏನ್ ಬೇಕಾದ್ರೂ ಸಾಧಿಸ್ತೀನಿ ಅನ್ನೋ ಧೈರ್ಯ ನನಗಿತ್ತು. ಆದ್ರೆ ಇವಾಗ ನೀನೇ ಬಿಟ್ಟು ಹೋಗ್ತಿದ್ಯಲ್ಲ, ನಾನ್ ಏನ್ ಮಾಡ್ಲಿ ಇವಾಗ? ಸಾರಿ, ನಂಗೆ ಕಾಯುವ ಪೇಷನ್ಸ್ ಇಲ್ಲ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ನಂಗೆ ಹುಡುಗನ ಹುಡುಕಿದ್ದಾರೆ. ಮುಂದಿನ ವಾರನೇ ನನ್ನ ಎಂಗೇಜ್ಮೆಂಟ್ ಇದೆ. ಪ್ಲೀಸ್ ಪದೇ ಪದೇ ನಂಗೆ ಕಾಲು ಮೆಸೇಜ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ಇಲ್ಲಿಗೆ ನನ್ಗೂ ನಿಂಗೆ ಎಂಡ್ ಆಗ್ಲಿ. ಅಷ್ಟು ವರ್ಷದ ಪ್ರೀತಿನ ಇಷ್ಟುಲವಾಗಿ ಮರ್ತ್ ಬಿಡ್ತೀಯಾ? ಸುಲಭ ಅಂತ ನಾನು ಹೇಳಿಲ್ಲ, ವಾಸ್ತವ ಬೇರೆನೇ ಇದೆ. ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ ತಾನೆ. ನಿಂಗೆ ಇನ್ನೂ ಒಳ್ಳೆ ಲೈಫ್ ಇದೆ. ಫ್ಯೂಚರ್ ಅಲ್ಲಿ ಇನ್ನೂ ಸಕ್ಸಸ್ ಆಗ್ಬೋದು. ನೀನ್ ಸಕ್ಸಸ್ ಆಗ್ತೀಯ ಅನ್ನೋ ನಂಬಿಕೆ ನನ್ಗಿದೆ. ಬಟ್ ಆ ಸಕ್ಸಸ್ ಅಲ್ಲಿ ನಾನಿರಲ್ಲ ಅಷ್ಟೇ. ನೀನ್ ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಗುಡ್ ಬೈ. ಮೌನ ಮನೆ ತುಂಬಿದೆ, ನೆನಪು ಕಾಡುತ್ತಿದೆ, ಹೃದಯ ಭಾರವಾಗಿದೆ, ಪ್ರೀತಿ ದೂರಾಗಿದೆ, ಕನಸು ಮುರಿದು ಹೋಗಿದೆ, ಏಕಾಂಗಿಯಾಗಿದೆ. ಇಷ್ಟಕ್ಕೆಲ್ಲ ಯಾರು ಈ ತರ ಮಾಡ್ಕೋತಾರೆ? ನೀವೆಲ್ಲ ಹೆಂಗ ಉದ್ದಾರ ಆಗ್ತಾರ ಜೀವನದಲ್ಲಿ? ನೀನು ಪ್ರೀತಿ ಮಾಡಿದ್ರೆ ಗೊತ್ತಾಗ್ತಿತ್ತು ನನ್ನ ನೋವು ಏನಂತ. ಏನಂದಿ? ಅವ್ನ ಪ್ರೀತಿ ಬಗ್ಗೆ ನಿಮ್ಗೆ ಏನೋ ಗೊತ್ತು? ರೀ ಮೇಡಮ್, ಕಾಮನ್ ಸೆನ್ಸ್ ಇಲ್ವಾ? ರೋಡ್ ನೇನ್ ಫ್ಯಾಷನ್ ಶೋ ಮಾಡೋ ರ್ಯಾಂಪ್ ಅನ್ಕೊಂಡಿದ್ದೀರಾ? ನಿಮ್ಮ ಹತ್ರನೇ ಬಸ್ ಫ್ರೀ ಆಗಿರೋದು. ಓ ಮಿಸ್ಟರ್, ನಾನೇನ್ ಬೇಕಂತ ಮಾಡಿಲ್ಲ. ಅಷ್ಟಕ್ಕೂ ನಾನು ಇಂಡಿಕೇಟರ್ ಹಾಕೊಂಡೇ ಹೊಡಿಸಿತ್ತು. ನಂದೇನ್ ತಪ್ಪಿಲ್ಲ. ನನಗಿರೋ ಅರ್ಜೆಂಟ್ ಅಲ್ಲಿ ನಿಮ್ಮ ಹತ್ರ ವಾದ ಮಾಡ್ತೀನಿ. ಯಾವ ಇವೆಲ್ಲ ಎಲ್ಲಿಂದ ಬರ್ತವೆ?
ಚಾಕ್ಲೇಟ್ ದೋಸ್ತ. ಅದೇನಿಲ್ಲ, ಆಮೇಲೆ ಹೇಳ್ತೇನೆ ಬಾ. ಸರಿ. ರೀ ಮೇಡಮ್, ಓ ಮಿಸ್ಟರ್ ಪರ್ಫೆಕ್ಟ್, ನೀವೇನ್ ಇಲ್ಲಿ ಇಲ್ಲೂ ಸಿಕ್ಬಿಟ್ರಾ? ನೀವೇನ್ ಇಲ್ಲಿ ಇಲ್ಲಿಗೂ ಯಾರಾದ್ರೂ ಗಾಡಿ ಗುಡ್ಸಕ್ ಬಂದ್ರ ಅಥವಾ ಮಾಡಿರೋ ತಪ್ಪಿಗೆ ನಮ್ ದೇವ್ರ ಹತ್ರ ಕ್ಷಮೆ ಕೇಳಕ್ ಬಂದ್ರ? ಓ ಹೆಲೋ ಮಿಸ್ಟರ್, ನಾನಂತೂ ಪ್ರತಿ ಗುರುವಾರ ಇಲ್ಲಿ ಬರ್ತೀನಿ. ಅವತ್ತೇನೋ ಸಿಟ್ಟಲ್ಲಿ ಹಂಗ್ ಮಾತಾಡ್ಬಿಟ್ಟೆ, ಸಾರಿ ಆಯ್ತಾ? ಪರವಾಗಿಲ್ಲ ಬಿಡಿ, ಅವಾಗ್ಲೇ ನಾವು ರೌಡಿ ಬೇಬಿ ತರ ಕಾಣಿಸ್ತೀವಿ, ಇವಾಗ ದೇವತೆ ತರ ಕಾಣಿಸ್ತಿದೀರ. ಬೈ ಬೈ, ದಿಸ್ ಇಸ್ ಮೈ ಫ್ರೆಂಡ್ ಕಿರಣ. ಹೌದಾ? ಹಾಯ್. ಸರಿ, ಹೀಗೆ ಮಾತಾಡ್ತೀರಾ? ಟೀ ಅಥವಾ ಕಾಫಿ ಕುಡಿತೀರಾ? ಸರಿ, ಮತ್ತೆ ನಡೀರಿ ಕುಡಿಯಕ್ ಹೋಗೋಣ. ಬರ್ಬೇಕಾದ್ರೆ ಎಷ್ಟು ಮಳೆ ಬಂತಲ್ಲ. ಬೈ ದ ವೇ, ನೀವೇನ್ ಕೆಲ್ಸ ಮಾಡ್ಕೊಂಡಿದ್ದೀರಾ? ಏನ್ ಇವ್ರು ಕೆಲಸ ಬಗ್ಗೆ ಕೇಳ್ಕೊತಾಳ? ಇವಾಗ ಟೀ ಕುಡಿದ್ರೆ ಆಮೇಲೆ ಮಾತಾಡೋಣ. ಸರಿ ಆಯ್ತು. ಸದ್ಯಕ್ಕೆ ನೀನ್ ಕೆಲಸ ಮಾಡ್ತಿಲ್ಲ, ಕೆಲಸ ಹುಡುಕ್ತಾ ಇದ್ದೀವಿ. ಹೌದಾ? ಹಂಗಂದ್ರೆ ನನಗೇನಾದ್ರೂ ವೇಕೆನ್ಸಿ ಏನಾದ್ರೂ ಕಂಡ್ ಬಂದ್ರೆ ನಾನ್ ನಿಮಗ್ ಹೇಳ್ತೀನಿ. ಬೈ ದ ವೇ, ನಿಮ್ ಫೋನ್ ನಂಬರ್ ಕೊಡ್ತೀರಾ? ತಗೊಳ್ಳಿ. ಹಾ ಹೇಳಿ. 701998. ಸರಿ ಆಯ್ತು, ನೆಕ್ಸ್ಟ್ ವೇಕೆನ್ಸಿ ಇದ್ದಾಗ ಕಾಲ್ ಮಾಡ್ತೀನಿ. ಸರಿ, ಬರ್ಲಾ? ಸೊ ಮಗ, ಇವತ್ತು ಜಾಬ್ ಸಿಗ್ಲಿಲ್ಲ ಕಣ. ನಾವೆಲ್ಲ 10 ವರ್ಷ ಓದಿ ಏನೆಲ್ಲ ದಬ್ಬಾಕಿದ್ರು ಏನ್ ನಮ್ ಜಾಬ್ ಸಿಗ್ತಿಲ್ಲ ಕಣ. ಏನ ಮಾಡೋದು ಜೀವನದಲ್ಲಿ ನಾವು? ಇರ್ಲಿ ಬಾ ಮಗ, ಕುಂತ್ಕೋ. ಮಗ, ಆದ್ರೂ ನಾವೆಲ್ಲ ಎಷ್ಟೊಂತ ಜಾಬ್ ಹುಡ್ಕೋದು. ನಾವೇ ಏನಾದ್ರು ಮಾಡೋಣ. ನಾವೆಲ್ಲ ಈ ಜಾಬ್ ಎಲ್ಲ ಹುಡ್ಕೋದ್ ಕುಂದ್ರೆ ನಮ್ಗೆ ಸಿಗಲ್ಲ ಅಂತ ಗೊತ್ತಾಯ್ತು. ನಾವೇ ಏನಾದ್ರು ಮಾಡೋಣ, ಏನಂತೀಯ? ನಂದೊಂದು ಐಡಿಯಾ ಮಗ. ಈಗ ಮಾರ್ಕೆಟ್ ಅಲ್ಲಿ ಆರ್ಗ್ಯಾನಿಕ್ ಫುಡ್ ಡಿಮ್ಯಾಂಡ್ ಜಾಸ್ತಿ ಇದೆ. ನಾವ್ಯಾಕೆ ನಮ್ಮ ಹಳ್ಳಿಯಿಂದ ಎಲ್ಲ ತರಿಸಿ ಇಲ್ಲಿ ಮಾರಬಾರ್ದು? ಪ್ಲಾನ್ ಏನು ಭಾರಿ ಐತಿ. ನನ್ನ ಪ್ರಕಾರ ಈಗಿನ ಕಾಲದಾಗ ಟೆಕ್ನಾಲಜಿ ಮತ್ ಸರ್ವಿಸ್ ಮಾಡೋದು ಬೆಸ್ಟ್ ಇರ್ತದ. ನಾವೇ ಮನಿ ಒಳಗ ಒಂದ್ ಹೋಮ್ ಸರ್ವಿಸ್ ತೆಗೆದ್ರೆ ಹೆಂಗ ಆತ? ಹೌದ್ ಮಲ್ಯ, ನೀ ಹೇಳೋದನ್ನ ಕರೆಕ್ಟ್ ಆಗಿದೆ. ಅದೇ ಕೆಲಸನ ತುಂಬಾ ಕಂಪನಿಗಳನ್ನು ಮಾಡ್ತೀವಿ ಅಲ್ಲ, ಅದಕ್ಕೆಲ್ಲ ನಾವು ಕಾಂಪಿಟೇಷನ್ ಕೊಡಕ್ ಆಗುತ್ತೆ ಅಂತೀಯ? ಲೇ, ಇಷ್ಟೆಲ್ಲ ಮಾತಾಡ್ತಿರಲ್ಲ, ಇನ್ವೆಸ್ಟ್ ಮಾಡೋರು ಯಾರು, ದುಡ್ಡು ಕೊಡೋರು ಯಾರು ನಿಮ್ಗ? ಸಾಕ್ ನೋಡ್ರಿ ನಿಮ್ ಕತೆ ಪುರಾಣ ಇದೇ ಆಯ್ತು. ಬನ್ನಿ ಕೆಲಸ ಮಾಡೋಣ ಬರ್ರಿ. ಹಲೋ ಮಿಸ್ಟರ್, ನಿಮ್ಗೊಂದ್ ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸಾ? ಏನು? ಕೆಲಸ ಇಲ್ಲ ಅಂತ ನನಗೆ ಹೇಳಿದ್ರಿ ಅಲ್ವಾ? ನಾನೊಂದು ಕಂಪ್ನಿಲಿ ವೇಕೆನ್ಸಿ ಖಾಲಿ ಇದೆ, ಅದನ್ನ ನೋಡಿ. ಅದೆಲ್ಲ ಬಿಡಿ, ಏನ್ ಮಾಡ್ತಿದ್ರಾ? ಊಟ ಆಯ್ತಾ? ಅಯ್ಯೋ, ಅದೆಲ್ಲ ಬಿಡಿ. ನಿಂಗ್ ನನ್ ಪ್ರೊಫೈಲ್ ಮ್ಯಾಚ್ ಆಗತ್ತಾ? ಹೌದು, ನೀವು ಆ ಕಂಪ್ನಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತೀರಾ. ಫಸ್ಟ್ ನೀವು ರೆಸ್ಯೂಮ್ ಕಳಿಸಿ. ಹೌದಾ? ಸರಿ, ಒಂದ್ 5 ನಿಮಿಷ ಟೈಮ್ ಕೊಡಿ, ನಾನು ನಿಮ್ಗೆ ಮೇಲ್ ಮಾಡಿರ್ತೀನಿ. ಹಾ ಸರಿ, ಬಾಯ್. ನನ್ಗೆ ಸ್ವಲ್ಪ ಕೆಲಸ ಇದೆ ಇವಾಗ, ನಾಳೆ ಸಿಗೋಣ, ಸರಿನಾ? ನಾನು ಇಡ್ತೀನಿ. ಸರಿ, ಓಕೆ ಬಾಯ್, ನಾಳೆ ಸಿಗೋಣ. ಗುಡ್ ನೈಟ್. ಹಲೋ ಮಿಸ್ಟರ್. ಮಿಸ್ಟರ್ ಅಲ್ಲ, ರಘು ಅಂತ ಕರಿ. ಆಯ್ತು, ರಘು. ಮತ್ತೆ ಕಳ್ಸಿರೋ ರೆಸ್ಯೂಮ್ ನ ಫಾರ್ವರ್ಡ್ ಮಾಡಿದ್ರಾ? ರೆಸ್ಯೂಮ್ ಫಾರ್ವರ್ಡ್ ಮಾಡಿದ್ದೀನಿ. ಬೈ ದ ವೇ, ನೀವ್ ಇಂಟರ್ವ್ಯೂಗ್ ಹೇಗ್ ಹೋಗ್ತೀರಾ? ಹಿಂಗೆ ಯಾಕೆ ಚೆನ್ನಾಗಿಲ್ವಾ? ಅಯ್ಯೋ, ಈ ಸ್ಥಿತಿಲಿ ಹೋದ್ರೆ ನಿಮ್ಮನ್ನ ಕಂಪ್ನಿ ಸೆಕ್ಯೂರಿಟಿ ಅವರು ಒಳಗಡೆ ಕರ್ಕೊಳ್ಳಲ್ಲ. ಬನ್ನಿ, ನಾನು ನಿಮ್ಗೆ ಚೆನ್ನಾಗಿರೋ ಶಾಪಿಂಗ್ ಮಾಡಿಸ್ತೀನಿ ಇವತ್ತು. ಶಾಪಿಂಗ್ ಇದ್ರದೆಲ್ಲ ನೀಡಿಲ್ಲ ಅನ್ಸುತ್ತೆ. ತುಂಬಾನೇ ನೀಡಿದೆ, ಸುಮ್ನೆ ಬನ್ನಿ. ನಿನ್ನ ಕಣ್ಣ ನೋಟ ನನ್ನನ್ನು ಬೀರೆ ಜಗಕ್ಕೆ, ಈ ಮೌನವೇ ನನ್ನ ಬಾಳಿನ ಕವನವೇ. ಈ ಪ್ರೀತಿಯ ಪಯಣ ನನ್ನಲ್ಲಿ ಶುರುವಾಗಿದೆ, ನಿನ್ನ ಜೋಟೆಯ ಈ ನನವು ನನ್ನದಾಗಿದೆ. ಈ ಪ್ರೀತಿಯ ಪಯಣ
ನನ್ನಾಡಾಗಿದೆ. ನಿನ್ನ ಪ್ರೀತಿಯೇ ನನ್ನ ಗೀತ, ನಿನ್ನ ಪ್ರೀತಿಯೇ ನನ್ನ ಗೀತ. ನಿನ್ನ ಕಣ್ಣಾಲಿ ನನ್ನ ಪ್ರೀತಿ ಕಾಣುವೆ, ನನ್ನ ಸವಿಗಣಸಲಿ ನೀನೇ ನಿಂತಿರುವೆ. ಹೃದಯ ಪ್ರೀತಿಯ ಗೀತೆಯ ಹಾಡಿದೆ, ನಿನ್ನ ಜೊತೆಯ ಈ ಸಂಚರ ಎಂದೆಂದಿಗೂ ಸಾಗಿದೆ. ನಿನ್ನ ಜೊತೆಯ ಈ ಸಂಚರ ಎಂದೆಂದಿಗೂ ಸಾಗಿದೆ. ನಿನ್ನ ಕಣ್ಣಾಲಿ ಕಾಣೆ ನನ್ನ ಕಥೆ, ನಿನ್ನ ಸೆರಿದ ಮೇಲೆ ಬದುಕೆ ಸಾಕ್ಷಾತ್ಕಾರವೇ. ಇದು ಪ್ರೀತಿಯ ಆನಂದ, ನಿತ್ಯ ನೂತನ ಅನುಭವ. ನಿನ್ನ ಪ್ರೀತಿಯ ಆನಂದ. ಬಂತು ಇಳ್ಕೋ. ಅಂತೋದೆ. ಅಯ್ಯೋ ಇವತ್ ಫುಲ್ ಡೇ ಎಂಜಾಯ್ ಮಾಡಿದೆ. ಸರಿ ಮತ್ತೆ ಸಿಗೋಣ. ಓಕೆ ಬಾಯ್. ಇರು, ಇನ್ನೊಂದ್ ವಿಷಯ, ನಾಳೆ ಇಂಟರ್ವ್ಯೂಗ್ ಹೋಗೋದು ಮರಿಬೇಡ, ಸರಿನಾ? ಓಕೆ ಓಕೆ ಬಾಯ್. ಬಾಯ್. ಇದೇನಿದು ರಘು ಬೈಕ್ ಇದ್ದಂಗ ಐತಲ್ಲ? ಅಲ್ಲೇ ಇದ್ದಾನೆ, ಕಾಲ್ ಮಾಡ್ತೀನಿ. ಮೋಸ್ಟ್ಲಿ ಆಫೀಸ್ ಅಲ್ಲಿ ರಿಜೆಕ್ಟ್ ಆಗಿರ್ಬೇಕು. ಅಯ್ಯೋ ಎಲ್ಗೋ ಹೋಗ್ತಿದ್ದಾನೆ, ನಾನು ಇವ್ನ ಹಿಂದೆ ಹೋಗ್ತೀನಿ. ಅಮ್ಮ ನೋಡು, ನಿನ್ ಮಗ ಬಂದಿದ್ದಾನೆ. ಎಲ್ರು ಹೇಳ್ತಿದ್ರು ಓದಿದ್ರೆ ಬದುಕು ಸಿಗುತ್ತೆ ಅಂತ. ಆದ್ರೆ ಇವತ್ತು ಬೀದಿ ಬೀದಿ ಅಲ್ಲಿದ್ರು ನನಗೊಂದ್ ನೆಲೆ ಸಿಕ್ತಿಲ್ಲ ಅಮ್ಮ. ನೀನಿದ್ದಿದ್ರೆ ಇವತ್ತು ನನ್ನ ತಲೆ ಸೌರಿ ಧೈರ್ಯವಾಗಿರೋ ಕಂದ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದೆ ಅಲ್ವಾ. ನಾನು ಸೋತೋಗಿದ್ದೇನಮ್ಮ. ಪ್ರತಿ ಬಾರಿ ಇಂಟರ್ವ್ಯೂ ಮುಗಿಸಿ ಹೊರಗ್ ಬರುವಾಗ ಯಾವ್ದೋ ಒಂದ್ ನಂಬಿಕೆ ಇರ್ತಿತ್ತು. ಆದ್ರೆ ಇವತ್ತು ಆ ನಂಬಿಕೆ ಕೂಡ ಸತ್ತೋಗಿದೆ ಅಮ್ಮ. ನನಗೆ ನಿನ್ನ ಹತ್ರ ಬಂದ್ಬಿಡ್ಬೇಕು ಅನಿಸಿದೆ ಅಮ್ಮ. ಈ ಪ್ರಪಂಚದಲ್ಲಿ ನಿನ್ನನ್ ಬಿಟ್ರೆ ನನ್ನ ನೋವು ಕೇಳೋರು ಯಾರಿದ್ದಾರೆ? ಕ್ಷಮಿಸ್ಬಿಡು ಅಮ್ಮ. ಮಗನನ್ನ ಒಬ್ಬ ಯಶಸ್ವಿ ಮಗನನ್ನಾಗಿ ನೋಡ್ಬೇಕು ಅನ್ಕೊಂಡಿದ್ದೆ ಅಲ್ವಾ. ಆದ್ರೆ ಇವತ್ತು ಬರೀ ಸೋತವನಾಗಿ ನಿನ್ ಮುಂದೆ ನಿಂತ್ಕೊಂಡಿದ್ದೀನಿ. ನನಗೊಂದ್ ದಾರಿ ತೋರ್ಸಮ್ಮ. ಇಷ್ಟು ಬೇಗ ನನ್ ಕೈ ಬಿಟ್ಟು ಯಾಕೆ ಹೋದೆ ನೀನು? ಹೇಳಮ್ಮ, ಹೇಳು. ನಿನ್ ಮನ್ಸಲ್ಲಿ ಇಷ್ಟೆಲ್ಲ ನೋವು ಇಡ್ಕೊಂಡ್ ನನ್ಗೊಂದ್ ಮಾತಾದ್ರೂ ಹೇಳ್ದ? ಇನ್ನು ಏನು ಮುಗ್ದಿಲ್ಲ, ಇದು ಕೇವಲ ಆರಂಭ ಅಷ್ಟೇ. ಇವಾಗ ನಿಮ್ಮಮ್ಮ ಏನಾದ್ರೂ ಬದುಕಿದಿದ್ರೆ ನನ್ ಮಗ ಇಷ್ಟು ಸಣ್ಣ ವಿಷಯಕ್ಕೆ ಹೇಳ್ತಿದಾನಲ್ಲ ಅಂತ ಎಷ್ಟು ನೊಂದ್ಕೋತಿದ್ರು ಹೇಳು. ಅಟ್ಲೀಸ್ಟ್ ನಿಮ್ಮ ಅಮ್ಮಗೋಸ್ಕರ ಆದ್ರೂ ನಿನ್ ಗೆದ್ದು ತೋರಿಸ್ಬೇಕು. ಇವಾಗ್ಲೇ ಹಿಂಗ್ ಸೋತ್ಬಿಟ್ರೆ, ಕೈ ಬಿಟ್ಬಿಟ್ರೆ ಹೇಗಾಗುತ್ತೆ ಹೇಳು? ನಾಳೆಯಿಂದ ನಿನ್ಗೋಸ್ಕರ ಒಂದ್ ಹೊಸ ದಿನ, ಹೊಸ ಜೀವನ, ಅವಕಾಶಗಳು ಎಷ್ಟೊಂದಿದೆ. ಫಸ್ಟ್ ಇಲ್ಲಿಂದ ಹೊರಡೋಣ ಬಾ. ನೋಡು, ಏನು ಆಗಿಲ್ಲ, ಸಮಾಧಾನ ಮಾಡ್ಕೊ ಸ್ವಲ್ಪ.
ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ? ಅನ್ಕೊಂಡ್ರೆ ಕೆಲ್ಸಾನೂ ಆಗ್ತಿಲ್ಲ, ಕೆಲ್ಸಾನೂ ಸಿಗ್ತಿಲ್ಲ, ಮುಂದೆ ಏನ್ ಮಾಡ್ಬೇಕಂತ ಒಂದು ತಿಳಿತಿಲ್ಲ. ಮೈಂಡ್ ಫುಲ್ ಬ್ಲಾಂಕ್ ಆಗಿ ಹೋಗಿದೆ. ಆ ದೇವ್ರು ಇನ್ನೂ ನನ್ನ ಮೇಲೆ ಎಷ್ಟು ಪರೀಕ್ಷೆ ಮಾಡ್ತಾನೇನೋ, ನನಗಂತ್ರ ಸಾಕಾಗೋಗಿದೆ. ಅಯ್ಯೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಆಗ್ತೀಯ ಹೇಳು? ನಾನು ಇದ್ದೀನಿ ಅಂತ ಅವಾಗ್ಲೇ ಹೇಳ್ದೆ ತಾನೆ. ನನ್ನ ಹತ್ರ ಸ್ವಲ್ಪ ಸೇವಿಂಗ್ ಮಾಡಿರೋ ದುಡ್ಡಿದೆ, ಅದನ್ನ ನೀನ್ ಹಿಡ್ಕೊ, ತಗೋ. ಬೇಡಮ್ಮ, ಇದು ನೀನ್ ಕಷ್ಟಪಟ್ಟು ಬೆಳೆಸಿರೋ ಮನೆ, ಈ ದುಡ್ಡು ನನ್ಗೆ ಬೇಡ. ಅಯ್ಯೋ ಪರವಾಗಿಲ್ಲ, ಹಿಡ್ಕೊ, ಇಷ್ಟರಲ್ಲೇ ಏನು ಆಗಲ್ಲ. ನಾಳೆ ನಾನು ಸ್ಪಂದನ ಗ್ರೂಪ್ ಆಫ್ ಕಂಪ್ನಿ ಸಿಇಒ ಅವರು ನನಗೆ ಪರಿಚಯ ಇದೆ, ನಿನ್ನ ನಾನು ರೆಫರ್ ಮಾಡ್ತೀನಿ. ನಾಳೆ ಹೋಗಲ್ಲಿ ಮೀಟ್ ಆಗು, ಅವ್ರು ಖಂಡಿತ ಏನಾದ್ರೂ ಸಹಾಯ ಮಾಡ್ತಾರೆ ಅಂತ ನನಗ್ ನಂಬಿಕೆ ಇದೆ. ಸರಿನಾ? ಹಿಡ್ಕೊ. ಆಲ್ ದ ಬೆಸ್ಟ್. ಓಕೆ ಮೇಡಮ್ ಜಿ. ಏಯ್ ಸ್ವಲ್ಪ ನಗು ಇವಾಗಾದ್ರೂ, ಯಾಕೆ ಇಷ್ಟು ಸೊಪ್ಪಾಗಿದ್ಯಾ ನೋಡು. ಆಯ್ತಾ, ಹೋಗೋಣವಾ? ಹಾ ಸರಿ, ನಡಿ. ಎಕ್ಸ್ಕ್ಯೂಸ್ ಮೀ ಸರ್. Yes, come in. Good morning. Take your seat. ಸರ್, ಮೈ ಸೆಲ್ಫ್ ರಘು. Yeah. ಸಾನ್ವಿಯರ್ ಮೀಟ್ ಮಾಡಕ್ ಹೇಳಿದ್ರು. Yeah, okay. Yes, right. ಸಾನ್ವಿಯವ್ರು ಫೋನ್ ಮಾಡಿ ನನಗೆ ಹೇಳಿದ್ರು. ಸಾನ್ವಿಯವ್ರು ಹೇಳಿರ್ತಾರೆ ಅಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಇರ್ತೀರಾ. ನಿಮ್ ಪ್ರಾಜೆಕ್ಟ್ ಏನಿದೆ ಅಂತ ಸಬ್ಮಿಟ್ ಮಾಡೋಗಿ, ನಮ್ಮ PA ಗೆ ಹೇಳಿ ಅವ್ರು ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ನಾಳೆಯಿಂದ ನಿಮ್ ಕೆಲಸ ಶುರು ಮಾಡ್ಬೋದು. ರಘು ಅವರೇ, ನಾಳೆ ನಿಮ್ ಇಮೇಲಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ. ಓಕೆ, ಥ್ಯಾಂಕ್ ಯು. ಅವರೆಲ್ಲೋ ಕಾಲ್ ಮಾಡಿದೀನಿ, ಬರ್ತಿದ್ದಾರೆ ಈಗ. ಮೊನ್ನೆ ನೀವೆಲ್ಲ ಬಿಸ್ನೆಸ್ ಪ್ಲಾನ್ ಗಳಿದ್ರಲ್ಲ, ಬಜೆಟ್ ಇಲ್ಲ ಅಂತ ಹೇಳಿದ್ರಲ್ಲ, ಬಜೆಟ್ ಎಲ್ಲ ಅಲೋಟ್ ಆಗಿದೆ. ಸ್ಪಂದನ ಗ್ರೂಪ್ ಆಫ್ ಕಂಪ್ನಿ ಸ್ಪಾನ್ಸರ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಮಂತ್ ನಾವೆಲ್ಲ UK ಹೋಗ್ಬೇಕು, ಎಲ್ಲ ರೆಡಿ ಆಗ್ಬಿಡ್ರಿ. ಅಂತ ದೇವ್ರು ನಮ್ಮೆಲ್ಲ ಕರುಣೆ ತೋರಿಸ್ದ ಹಂಗಿದ್ರೆ. ಚಾನ್ಸ್ ಅಂತೂ ಸಿಕ್ತು, ಬಟ್ ನಮ್ಗೆ ಅಮೆರಿಕ ಭಾಷೆನೇ ಬರಲ್ಲ. ಏನ್ ಮಾಡೋದಪ್ಪ ಅಲ್ಲಿ ಹೋಗಿ? ಭಾಷೆ ತಗೊಂಡ್ ಏನ್ ಮಾಡ್ತೀವ? ಉದ್ದಾರ ಚಾನ್ಸ್ ಸಿಕ್ಕಿದೆ, ಅಲ್ಲೋ ಕಲ್ಯಾಣ ಬಿಡು. ಸರಿ ಬಿಡು. ಎಷ್ಟು ಖುಷಿ ಆಗಿದೆ ಗೊತ್ತಾ? ಅವತ್ತು ಇದೇ ಜಾಗದಲ್ಲಿ ನಿಂತ್ಬಿಟ್ಟು ನಾನ್ ಸೋತೋದೆ ಅಂತ ಅತ್ತಿದ್ನಲ್ವಾ, ಆದ್ರೆ ಇವತ್ತು ನಾನ್ 100 ಜನಕ್ಕೆ ಕೆಲಸ ಕೊಡೋಷ್ಟು ದೊಡ್ಡ ವ್ಯಕ್ತಿ ಆಗಿದ್ದೇನೆ. ಇವತ್ತು ನನ್ನ ಹತ್ರ ಹಣ ಇದೆ, ಕಾರ್ ಇದೆ, ಅಂತಸ್ತು ಎಲ್ಲಾನು ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಆಶೀರ್ವಾದ ನನ್ನ ಮೇಲಿದೆ ಅನ್ನೋ ಧೈರ್ಯ ಇದೆ. ಇದಕ್ಕೆಲ್ಲ ನಾನೊಬ್ನೇ ಕಾರಣ ಅಲ್ಲಮ್ಮ, ಇದಕ್ಕೆ ಅವಳು ಕೂಡ ಕಾರಣ. ಅಮ್ಮ, ನಿಂಗೆ ನೆನಪಿದ್ಯಾ? ನಾನು ದಿಕ್ಕು ಕಾಣದೆ ಕತ್ತಲಲ್ಲಿ ಮುಳುಗಿದಾಗ ನನಗೆ ದಾರಿ ದೀಪವಾಗಿ ಬಂದವಳು. ನಾನು ನನ್ನ ಮೇಲೆ ನಂಬಿಕೆ ಕಳ್ಕೊಂಡಾಗ ಅವಳು ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಉಳಿತಾಯವನ್ನ ನನಗೆ ಕೊಟ್ಟು ಬಿಸ್ನೆಸ್ ಮಾಡುವಂತ ಧೈರ್ಯ ತುಂಬಿದವಳು. ಅಮ್ಮ, ಅವಳು ಬರೀ ನನ್ನ ಗೆಳತಿ ಅಲ್ಲ, ನಿನ್ನ ಅನುಪಸ್ಥಿತಿಯಲ್ಲಿ ನನಗೆ ದಾರಿ ದೀಪವಾಗಿದ ದೇವತೆ ಅವಳು. ಅವಳನ್ನ ನಿನ್ ಸೊಸೆಯಾಗಿ ಮಾಡ್ಕೊಳ್ಳೋ ಸಮಯ ಬಂದಿದೆ ಅಮ್ಮ. ನಾಳೆ ಇದೇ ಜಾಗದಲ್ಲಿ ಅವಳಿಗೆ ನನ್ನ ಪ್ರೀತಿನ ಹೇಳ್ತೀನಿ. ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಮ್ಮ. ಅಮ್ಮ, ನೀ ಇಲ್ಲದೆ ನಾದೇ ತಬ್ಬಲಿ, ನಿನ್ನ ನೆನಪು ಕಾಡುತ್ತಿದೆ ನನಗೆ ಅಮ್ಮ, ನಿನ್ನ ಸ್ಪರ್ಶ ನನಗೆ. ಮೈ ಗಾಡ್, ಏನ್ ಸಾಹೇಬ್ರವ್ರೆ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ದೀರಾ?
ಎಲ್ಲ ನಿಮ್ ಕೃಪೆನೆ ಮೇಡಮ್. ಸುಮ್ನಿರು, ಇದೆಲ್ಲ ನೀನ್ ಮಾಡಿರೋ ಪರಿಶ್ರಮ ಗೊತ್ತಾ? ಇರ್ಲಿ ಬಿಡು, ಬಾ ಹೋಗೋಣ ಬಾ. ಏನಿಲ್ಲ, ನಿನ್ಗೊಂದ್ ವಿಷಯ ಹೇಳ್ಬೇಕಿತ್ತು. ನಾಳೆ ಸಂಜೆಗೆ ಕರೆಕ್ಟ್ ಆಗಿ 4 ಗಂಟೆಗೆ ನಾ ಕಳ್ಸಿರೋ ಲೊಕೇಶನ್ ಬಂದ್ಬಿಡ್ತೀಯಾ? ಯಾಕೆ? ಏನ್ ವಿಷಯ? ಇವಾಗ್ಲೇ ಹೇಳ್ಬಾರ್ದಾ? ಇವಾಗ್ಲೇ ಹೇಳಿದ್ರೆ ಅದ್ರಲ್ಲಿ ಮಜಾ ಇರಲ್ಲ. ನಾಳೆ ನಿಂಗೊಂದ್ ದೊಡ್ಡ ಸರ್ಪ್ರೈಸ್ ಕಾತಿದೆ. ಯಾಕಂದ್ರೆ ನಾನು ಅದರಿಂದ ನನ್ನ ಹೊಸ ಜೀವನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು. ಸೊ ಬರ್ತೀಯಲ್ವಾ? ಸರ್ಪ್ರೈಸಾ? ಸರ್ಪ್ರೈಸ್ ಅಂದ್ರೆ ನಾನ್ ಬರ್ಲೇಬೇಕಲ್ಲ? ಖಂಡಿತ ಬರ್ತೀನಿ. ಬಟ್ ಏನ್ ಸರ್ಪ್ರೈಸ್ ಅಂತ ಸ್ವಲ್ಪ ಕ್ಲೂ ಸಿಗ್ಬೋದಾ? ಇಲ್ವೇ ಇಲ್ಲ, ಅದೆಲ್ಲ ನಿಂಗೆ ಅಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ. ನೆನ್ಪಿರ್ಲಿ, ಮರ್ಯಾದೆ ಬರ್ಬೇಕು. ನಾನು ನಿನಗೋಸ್ಕರ ಕಾಯ್ತಿರ್ತೀನಿ. ಹೌದಾ? ಹಾಗಾದ್ರೆ ನಾನ್ ಬರ್ತೀನಿ. ಸರಿ, ಇಲ್ಲಿಂದ ಹೋಗೋಣ ಬಾ. जिस नंबर से आप संपर्क करना चाहते हैं वह अभी ಬ್ರದರ್, ಬೆಳಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಇಲ್ಲ ಬ್ರೋ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವಾಗ್ಲಿಂದ ನಿಮ್ಮನ್ನೇ ನೋಡ್ತಾ ಇದ್ದೆ, ಅದಕ್ಕೆ ಎಷ್ಟೊತ್ತಾಯ್ತು ಇನ್ನೂ ಬರ್ತಿಲ್ವಲ್ಲ? जिस नंबर से आप संपर्क करना चाहते हैं वह अभी स्विच ऑफ। ಏನಾಯ್ತು? ಗಾಳಿಯಲ್ಲೂ ನಿನ್ನದೇ ಪರಿಮಳ, ಹೃದಯದ ತುಂಬಾ ನಿನ್ನದೇ ಗಲಿಬಿಲಿ. ಏನಿದು ಮಾಯೆ ತಿಳಿಯದಾಗಿದೆ. ಹೌದಾ? ಅವ್ರ ಲೈಫಲ್ಲೂ ಇಷ್ಟೆಲ್ಲ ಆಗಿದೆಯಾ? ಅವ್ರ ಕೊನೆಗೆ ಸಿಕ್ರ ಇಲ್ವಾ? ಮುಂದೇನಾಯ್ತು ಹೇಳು. ದೋಸ್ತ, ಮೊದಲು ನೀನು ಹುಷಾರಾಗು. ನನಗೆ ಆಮೇಲೆಲ್ಲ ತಿಳಿಸಿ ಹೇಳ್ತೀನಿ. ಬಾ, ಈಗ ಹೋಗೋಣ.